ಅವ್ರ ಏಜ್ಗಿಂತ ಇನ್ನೂ ಸಣ್ಣವ್ರು ಕಾಣಿಸ್ತಾರೆ. ಅದಕ್ಕೆ ಕಾರಣ ಏನಂತಂದ್ರೆ ಅವರು ಹಿತಮಿತವಾದಂತ ಆಹಾರ, ಅದರ ಜೊತೆಗೆ ವ್ಯಾಯಾಮ. ಸೊ ನೀವು ಇನ್ನೂ ಚಿಕ್ಕವರಾಗಿ ಕಾಣಿಸ್ಬೇಕಂದ್ರೆ ನೀವು ವ್ಯಾಯಾಮದ ಜೊತೆಗೆ ಆಟೋಟಗಳನ್ನ ಆಡ್ರಿ ಅಂತ ಹೇಳುತ್ತಾ ನೀವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಡ್ರಿ ಅಂತ ಹೇಳುತ್ತಾ ಈಗ ಶ್ರೀ ವಿಜಯ್ ಸರ್ ಅವರಿಂದ ಒಂದೆರಡು ನುಡಿಗಳು. ಇರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಜಾಸ್ತಿ ಮಾತಾಡಂಗಿಲ್ಲ, ಆಲ್ರೆಡಿ ಲೇಟ್ ಆಗೈತಿ, ಆಟ ಜಲ್ದಿ ಶುರು ಮಾಡತ್ತ. ಗ್ರಾಮೋತ್ಸವ ಅನ್ನೋದು ಏನೈತಲ್ಲ, ಇಶಾ ಫೌಂಡೇಶನ್ದವ್ರ ಲಾಸ್ಟ್ 17 ವರ್ಷದಿಂದ ಮಾಡ್ಕೊಂಡ್ ಬರತ್ತಾರು. ನಾನು ಈಗ ಲಾಸ್ಟ್ 2 ವರ್ಷದಿಂದ ಇಶಾ ಫೌಂಡೇಶನ್ಗೆ ರೆಗ್ಯುಲರ್ ಹೋಗ್ತಾ ಇದ್ದೀನಿ, ಅವ್ರದೆಲ್ಲ ನೋಡತ್ತೀನಿ. ಅವ್ರ ನಾಟ್ ಓನ್ಲಿ ಸ್ಪಿರಿಚುವಾಲಿಟಿ ಇದು ಮಾಡೋದಲ್ದ, ಇಂಪ್ರೂವ್ಮೆಂಟ್ ಮಾಡೋದಲ್ದ, ಈ ರೀತಿ ನಮ್ದು ಸಮಾಜಕ್ಕೆ ಒಳ್ಳೆ ಕಾರ್ಯಗಳು ಮಾಡತ್ತಾರು, ಎನ್ವೈರ್ಮೆಂಟ್ ರಿಲೇಟೆಡ್ ಇದು ಮಾಡಕತ್ತಾರು. ಸೊ ಇದು ನಾರ್ಮಲಿ ಏನಾಗತ್ತಿ, ನಾವೆಲ್ಲರೂ ಆಟ ಅಂದ್ಕೊಳ್ಳಿ ಜಾಸ್ತಿ ಯಾರು ಕೇರ್ ಮಾಡಂಗಿಲ್ಲ, ಬರೀ ಅಭ್ಯಾಸ ಮಾಡ್ರಿ ಹಂಗೆ ಹಿಂಗೆ ಅಂತ ಹೇಳ್ತಾರು. ಬಟ್ ಆಟ ಆಡೋದ್ರಿಂದ ನಾವು ಮುಂದೆ ಬರ್ಬೋದು. ಮತ್ತು ಸ್ಪೆಷಲಿ ಇದು ಗ್ರಾಮೋತ್ಸವದ ಮೇನ್ ಉದ್ದೇಶ ಏನಂದ್ರೆ ಹಳ್ಳಿ ಪ್ರತಿಭೆಗಳನ್ನೆಲ್ಲ ಮ್ಯಾಲೆ ಕರ್ಕೊಂಬರ್ಬೇಕು, ಅವ್ರಿಗೊಂದು ಅಪಾರ್ಚುನಿಟಿ ಕೊಡಬೇಕು. ಯಾಕಂದ್ರೆ ನಾರ್ಮಲಿ ಏನಾಗ್ತೈತಿ, ಟ್ಯಾಲೆಂಟ್ ಎಲ್ಲ ಕಡೆ ಐತಿ, ಬಟ್ ಅದಕ್ಕೊಂದು ಒಳ್ಳೆ ಪ್ಲಾಟ್ಫಾರ್ಮ್, ಒಂದು ಅಪಾರ್ಚುನಿಟಿ ಇರಂಗಿಲ್ಲ. ಸೊ ಇಶಾ ಫೌಂಡೇಶನ್ದವ್ರದ್ದು ಏನಿದೆ ಗ್ರಾಮೋತ್ಸವ ಮಾಡತ್ತಾರು, ಇದರಿಂದ ಒಂದು ಹಳ್ಳಿ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗ್ತೈತಿ, ಅವರು ಮುಂದೆ ಹೋಗಕ್ಕೆ ಒಂದು ಅಪಾರ್ಚುನಿಟಿ ಸಿಗ್ತೈತಿ. ಸೊ ಇಷ್ಟ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಯುವರ್ ವ್ಯಾಲ್ಯೂಬಲ್ ವರ್ಡ್ಸ್. ಇನ್ನು ಕೊನೆಯದಾಗಿ ನಮ್ಮ ಮಾರಿಯಾ ಸರ್ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನೇ ಹೇಳಬೇಕಂತ ಅವರಲ್ಲಿ ವಿನಂತಿ. ಎಲ್ಲ ಧನ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಈ ಊರಿನ ತಲ್ಲೂರು ಊರಿನ ಎಲ್ಲ ಗ್ರಾಮಸ್ಥರಿಗೆ, ಮಕ್ಕಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಈ ದಿನ ನನಗೆ ಈ ಐತಿಹಾಸಿಕ ತಲ್ಲೂರು ಗ್ರಾಮಕ್ಕೆ ಬರಲಿಕ್ಕೆ ಅವಕಾಶ ಸಿಕ್ಕಿತ್ತು. ಈ ಗ್ರಾಮೋತ್ಸವದಿಂದ ನಾನು ತುಂಬ ಸಂತೋಷದಿಂದ ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಈ ವರ್ಷ ಇದು 2ನೇ ಸತಿ ಬೆಳಗಾಂ ಜಿಲ್ಲೆಯಲ್ಲಿ ಈ ಗ್ರಾಮೋತ್ಸವ ನಡೀತಾ ಇದೆ. ಸೊ ಈ 20 ಟೀಮ್ಗಳು ಈ ಸುತ್ತಮುತ್ತ ಗ್ರಾಮ ಪ್ರದೇಶದಿಂದ ಪಾಲ್ಗೊಳ್ಳುವುದಾಗಿ ನನಗೆ ಕೇಳಿ ಬಂದಿದೆ, ಮಾಹಿತಿಯನ್ನು ನೀಡಿರುತ್ತಾರೆ. ವಿಜಯ್ ಪಾಟೀಲ್. ಸೊ ಈ ಕ್ರೀಡೆ ಎಂಬುದು ನಮ್ಮ ಜನರಲಿ ಕಾಲೇಜ್ ಒಂದು ಮುಗಿಸುವ ತನಕ ನಾವು ಇಟ್ಕೊಳ್ತೀವಿ, ಅದ ನಂತರ ನಾವು ಜನರಲಿ ಮರೆತು ಬಿಡ್ತೀವಿ. ಹಿಂದಿನ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಎಲ್ಲದೂ ಒಂದು ಫಿಸಿಕಲ್ ಆಕ್ಟಿವಿಟಿ ಭಾಳ ಇತ್ತು. ಸೊ ಅವಾಗ ದೇಹ ಬಲ, ದೇಹದ ಹೆಲ್ತ್ ಆಸ್ಪೆಕ್ಟ್ ನ್ಯಾಚುರಲ್ ನಮ್ಮ ಲೈಫ್ ಸ್ಟೈಲ್ನಲ್ಲೇ ಭಾಳಷ್ಟು ಟೇಕ್ ಕೇರ್ ಆಗ್ತಾ ಇತ್ತು. ಬಟ್ ಈ ಕಾಲದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ಯಾವುದೋ ಒಂದು ಮಷಿನ್ ಬಂದಿದೆ. ಈಗ ನಾವು ನಡೆಯೋದೇ ಇಲ್ಲ ಅಂತ ಆಯಿತು. ಇದರ ಬೈಕ್ನಲ್ಲಿ ಹೋಗ್ತೀವಿ, ಇಲ್ಲ ಕಾರಿನಲ್ಲಿ ಹೋಗ್ತೀವಿ. ಮನೆಯಲ್ಲಿ ಮಾಡುವ ಕೆಲಸವಾಗಿರಲಿ, ಇವನ್ ಕೃಷಿ ಕೆಲಸದಲ್ಲಿನೂ ಕೂಡ ಭಾಳಷ್ಟು ಮೆಷಿನ್ಸ್ ಎಲ್ಲ ಬಂದಿರೋದ್ರಿಂದ ನಮ್ಮ ದೇಹವನ್ನು ಉಪಯೋಗ ಮಾಡಿಸುವುದು ಭಾಳ ಕಡಿಮೆ ಆಗಿದೆ. ಒಂದು ಉತ್ತಮವಾದ ಜೀವನ ನಡೆಸಬೇಕೆಂದ್ರೆ ದೇಹ ಬಹಳ ತುಂಬಾ ಮುಖ್ಯ, ಹೆಲ್ತ್ ಮುಖ್ಯ. ಅದರಿಂದನೇ ಮತ್ತದೆಲ್ಲಾನು ಸಾಧ್ಯತೆಗಳು ಬರ್ತವೆ, ಇನ್ಕ್ಲೂಡಿಂಗ್ ಚೆನ್ನಾಗಿ ಓದಬೇಕು, ಅದಕ್ಕೂ ಕೂಡ ದೇಹ ಬಹಳ ತುಂಬಾ ಮುಖ್ಯ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಸೊ ದೇಹವನ್ನು ಸರಿಯಾಗಿ ನೋಡ್ಕೊಳ್ಳಕ್ಕೆ ನಮ್ಮಲ್ಲಿ ಇರುವ ಕೆಲವೊಂದು ವಿಷಯಗಳಲ್ಲಿ ಆಟ, ಕ್ರೀಡೆ ತುಂಬ ಮುಖ್ಯವಾದ ಒಂದು ವಿಷಯ. ದಿಸ್ ಅವೇರ್ನೆಸ್ ಅಂತ ನಾವೇನು ಹೇಳೋದು, ಈ ಅವೇರ್ನೆಸ್ ಹಳ್ಳಿಗಳಲ್ಲಿನೂ ಕೂಡ ಬರಬೇಕಿದೆ. ಸೊ ಅದರ ಒಂದು ಭಾಗವಾಗಿಯೂ ಈ ಗ್ರಾಮೋತ್ಸವವನ್ನು ನಾವು ನೋಡ್ಬೋದು ಅಂತ ನಾನು ಅನಿಸ್ಕೊಳ್ತೀನಿ. ಇದಲ್ಲದೆ ಒಂದು ಕ್ರೀಡೆಯಲ್ಲಿ ನಾವು ನಮ್ಮನ್ನು ಮರೀತೀವಿ. ನಾವು ಆ ಕೋರ್ಟ್ನಲ್ಲಿ ಏನಿರ್ತೀವಿ, ಫೀಲ್ಡ್ನಲ್ಲಿ ಏನಿರ್ತೀವಿ ಇರುವಾಗ ನಮ್ಮನ್ನು ನಾನು ಎಂಬುದನ್ನು ಮರೆತು ಆ ಕಾರ್ಯದಲ್ಲಿ 100% ನಾವು ಕೊಡುವ ಒಂದು ವಿಧಾನವೂ ಇದೆ ಇದರಲ್ಲಿ. ಸೊ ಯಾವುದೇ ಒಂದು ವಿಷಯದಲ್ಲಿ ನಾವು 100% ನಮ್ಮನ್ನು ಇನ್ವಾಲ್ವ್ ಮಾಡಲಿಕ್ಕೆ ಅವಕಾಶ ಇದೆಯೋ ಅದನ್ನು ಜಾಸ್ತಿ ಮಾಡಬೇಕು. ಅದು ಕೂಡ ಒಂದು ಮುಖ್ಯವಾದ ಒಂದು ಪಾಯಿಂಟ್ ಈ ವಿಚಾರದಲ್ಲಿ. ಸೊ ಈ ಗ್ರಾಮೋತ್ಸವ ಒಂದು ಉತ್ತಮವಾದ ಪ್ಲ್ಯಾಟ್ಫಾರ್ಮ್, ಈಗಾಗಲೇ ಹೇಳಿದ್ದಾರೆ. ಸೊ ಇದರಲ್ಲಿ ನಮ್ಮಲ್ಲಿ ಇರುವ ಸ್ಕಿಲ್ಸ್ ಏನನ್ನು ಅದನ್ನು ಬೆಳೆಸ್ಕೊಳ್ಳಿಕ್ಕೇನೋ ಅವಕಾಶ ಇದೆ. ಅದನ್ನು ಎಲ್ಲರಿಗೂ ತೋರಿಸಲಿಕ್ಕೆ, ನಮಗೆ ನಾವೇನು ತೋರಿಸ್ಕೊಳ್ಳೋಕ್ಕೇನೋ ಇದು ಒಂದು ಉತ್ತಮವಾದ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇದು 6 ಸ್ಟೇಟ್ನಲ್ಲಿ ನಡೆಯುವ ಒಂದು ಪ್ರೋಗ್ರಾಮ್. ಸದ್ಯಕ್ಕೆ 6 ರಾಜ್ಯಗಳಲ್ಲಿ
ಈ ಗ್ರಾಮೋತ್ಸವವನ್ನು ನಡೀತಾ ಇದೆ. ಫೈನಲಿ ಇದರಲ್ಲಿ ಗೆದ್ದು ಮುಂದೆ ಬರುವ ಟೀಮ್ಗಳಿಗೆ ಫೈನಲ್ಸ್ ಒಂದು ಇರ್ತದೆ. ಸೊ ಇಲ್ಲಿ ಏನು ನೀವು ಆಟ ಆಡಿ ಗೆದ್ದು ಮುಂದೆ ಹೋಗ್ಲಿಕ್ಕೆ ಅವಕಾಶ ಏನಿದೆ, ಇದು 6 ರಾಜ್ಯಗಳಲ್ಲಿ ನೀವು ಯಾವ ಸ್ಥಾನದಲ್ಲಿ ಇದ್ದೀರಿ ಎಂಬುದನ್ನು ನೋಡ್ಕೊಳ್ಳೋಕೆ ಕೂಡ ಒಂದು ಸೊ ಇದರಲ್ಲಿ ಭಾಳಷ್ಟು ಸ್ಕಿಲ್ಡ್ ಪೀಪಲ್ ನಮಗೆ ಅವ್ರು ಐಡೆಂಟಿಫೈ ಆಗಲಿಕ್ಕೆ ಅವಕಾಶ ಇದೆ. ಸೊ ನಿಮ್ಮನ್ನು ನೀವೇ ಕೂಡ ನಿಮ್ಮ ಸ್ಕಿಲ್ಲನ್ನು ಯಾರ್ಯಾರ ಆಟದಲ್ಲಿ ಭಾಗವಹಿಸ್ತೀರಿ, ಸೊ ನಿಮ್ಮ ಸ್ಕಿಲ್ಲನ್ನು ಒಂದು ಕಂಪೇರ್ ಮಾಡಿಕೊಂಡು ಇದನ್ನು ಒಂದು ಈ ಆಟವನ್ನು ಒಂದು ಪ್ರೊಫೆಷನ್ ಆಗಿ ಕೂಡ ತಗೊಳ್ಳೋಕ್ಕೆ ಭಾಳಷ್ಟು ಅವಕಾಶ ಇದೆ. ಸೊ ಇದು ಒಂದು ಉತ್ತಮವಾದ ಈ ಪ್ಲಾಟ್ಫಾರ್ಮ್ ಅನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಕರೆದು ಇಲ್ಲಿ ಮಾತಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವಕಾಶ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತು ಮುಗಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿ ಈ ಸಂದರ್ಭದಲ್ಲಿ ತಮ್ಮ ಅತ್ಯುತ್ತಮ ನುಡಿಗಳಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಮಾತನ್ನು ಹೇಳಿದರೆ ಏನಪ್ಪಾ ಅಂತಂದ್ರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸದೃಢ ದೇಹದೊಳಗಡೆ ಸದೃಢ ಮನಸ್ಸಿರುತ್ತದ. ಆ ಮನಸ್ಸಿನ ಮುಖಾಂತರ ಯಾವುದೇ ಆಟ ಆಗ್ಲಿ ಪಾಠ ಆಗ್ಲಿ ಅತ್ಯುತ್ತಮವಾಗಿ ಕೇಂದ್ರೀಕರಿಸಿ ಮಾಡಿದ್ದೆ ಆದಲ್ಲಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಯಶಸ್ಸು ಖಂಡಿತ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸೊ ಅದ್ರ ಜೊತೆಯಾಗಿ ನಾವೆಲ್ಲರೂ ಅದನ್ನ ಸ್ವೀಕಾರ ಮಾಡ್ತೀವಿ. ವೇದಿಕೆ ಪರವಾಗಿ ಅವರು ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಈಗಾಗಲೇ ತಲ್ಲೂರಿನ ಧನಿಗಳಾಗಿರ್ತಕ್ಕಂತಹ ಶ್ರೀಯುತ ಶ್ರೀಮಂತ ಅನಿಲ್ ಕುಮಾರ್ ಚಂದ್ರಕಾಂತ್ ದೇಸಾಯಿ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಶ್ರೀಯುತರಿಗೆ ಇಶಾ ಫೌಂಡೇಶನ್ ವತಿಯಿಂದ ಈ ವೇದಿಕೆ ಪರವಾಗಿ ಶಂಕರ್ ಸರ್ ಅವರಿಂದ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಗೌರವ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನಿಗಳಿಗೆ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತ.